ಐಶ್ವರ್ಯ ಸಿಂಧುಗೆ ಮತ್ತು ಶಿಶಿರ್ ಶಾಸ್ತ್ರಿ ಬಿಗ್ ಬಾಸ್ ಮುಗಿದ ಮೇಲೆ ತುಂಬ ಕ್ಲೋಸ್ ಆಗಿರೋದು, ಎಲ್ಲ ಕಡೆ ಒಟ್ಟೊಟ್ಟಿಗೆ ತಿರುಗ್ತಾ ಇರೋದು, ಅಪ್ಪ ಅಮ್ಮನಿಗೂ ಕೂಡ ಗೊತ್ತಿರುವಂತೆಯೇ ಇಬ್ರು ಆತ್ಮೀಯರಾಗಿರುವಂಥದ್ದು. ಜನ ಕೂಡ ಮೊದಲಿಗೆ ಮದುವೆ ಆಗಿ ಆಮೇಲೆ ಹನಿಮೂನಿಗೆ ಹೋಗಿ ಅಂತ ಕಾಲು ಎಳಿತಾ ಇರೋದು ಇದೆಲ್ಲ ನಿಮಗೆ ಗೊತ್ತಾಯಿದೆ. ಇಬ್ಬರು ಇದೀಗ ಬ್ಯಾಂಕಾಕ್ನಲ್ಲಿ ಸಿಕ್ಕಾಬಟ್ಟೆ ಆರಾಮಾಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಮಜಾ ಮಾಡಿದ್ದಾರೆ. ಬೇರೆ ಬೇರೆ ದೇಶಗಳಿಗೆ ಸುತ್ತುತ್ತಾ ಇದ್ದಾರೆ. ಇಬ್ಬರು ಒಟ್ಟಿಗೆ ರೆಡಿ ಆಗೋದ್ರಿಂದ ಹಿಡಿದು ಊಟ ತಿಂಡಿ ವಾಕಿಂಗು ಎಲ್ಲವನ್ನ ಕೂಡ ಈಟಿಂಗು ಎಲ್ಲವನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಬೆಂಕಿ ಬಿರುಗಾಳಿಯಾಗಿ ಕೋಳಿ ರಮ್ಯನ್ ಎಂಟ್ರಿ ಆಗಿದೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಶಿಶಿರ್ ಶಾಸ್ತ್ರಿ ಅವರು ಮೊದಲ ಹೆಂಡತಿ ರಮ್ಯಾ. ಶಿಶಿರ್ ಶಾಸ್ತ್ರಿ ಅವರು ಪ್ರೀತಿಸಿ ಮದುವೆ ಆಗಿದ್ದು ಕೋಳಿ ರಮ್ಯಾ ಅವರನ್ನ. ಕೋಳಿ ರಮ್ಯಾ ಮತ್ತು ಶಿಶಿರ್ ಶಾಸ್ತ್ರಿ ಅವರು ಪ್ರೀತಿಸಿ ಇಬ್ರು ಮನೆಯಲ್ಲೂ ಒಪ್ಪಿಗೆಯನ್ನು ಪಡೆದುಕೊಂಡು ಮದುವೆ ಆಗಿದ್ರು. ಆದರೆ ಅದಾದ್ಮೇಲೆ ಅದೇನಾಯ್ತು ಏನೋ ಗೊತ್ತಿಲ್ಲ, ಸಡನ್ ಆಗಿ ದೂರ ದೂರ ಆದ್ರು. ಶಿಶಿರ್ ಶಾಸ್ತ್ರಿ ಮತ್ತು ಕೋಳಿ ರಮ್ಯಾ ದೂರ ಆಗ್ತಾ ಇದ್ದ ಹಾಗೇನೆ ರಮ್ಯಾ ವರದರಾಜ್ ಜೊತೆಗೆ ಬ್ಯುಸಿ ಆಗೋದ್ರು, ಡ್ಯಾನ್ಸರ್ ಜೊತೆಗೆ. ಸೊ ಡಿವೋರ್ಸ್ ಆಗಿದೆ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ. ಆದರೆ ಈಗ ಐಶು ಜೊತೆಗೆ ಶಿಶಿರ್ ತಿರುಗೋದಕ್ಕೆ ಶುರು ಮಾಡಿದ್ಮೇಲೆ ರಮ್ಯಾ ಮತ್ತೆ ಮುನ್ನೆಲೆಗೆ ಬರ್ತಾ ಇದ್ದಾರೆ. ಅಷ್ಟಕ್ಕೂ ರಮ್ಯಾ ವಿಡಿಯೋ ಮಾಡಿದ್ದು ಏನಕ್ಕೆ, ರಮ್ಯಾ ರೊಚ್ಚಿಗೆದ್ದಿದ್ದು ಏನಕ್ಕೆ, ಇದಕ್ಕೆ ಶಿಶಿರ್ ಶಾಸ್ತ್ರಿ ಮತ್ತು ಐಶ್ವರ್ಯ ಏನು ಹೇಳಿದ್ರು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸಿಗೆ ಹೋಗಿ ಬಂದ ನಂತರ ಅನೇಕರು ಪ್ರೀತಿಸಿ ಮದುವೆ ಆಗಿದ್ದಿದೆ. ಇನ್ನು ಕೆಲವರು ಮದುವೆ ಆಗಿ ಡಿವೋರ್ಸ್ ಪಡ್ಕೊಂಡಿದ್ದಿದೆ. ಇನ್ನು ಕೆಲವರು ಮದುವೆ ಆಗದೆ ಇನ್ನೂ ಸುತ್ತಾಡ್ತಾ ಇರೋದು ಇದೆ. ಆ ಸಾಲಿಗೆ ಐಶ್ವರ್ಯ ಮತ್ತು ಶಿಶಿರ್ ಕೂಡ ಸೇರ್ಕೊಂಡಿದ್ದಾರೆ. ಬಿಗ್ ಬಾಸ್ನಲ್ಲಿ ಫ್ರೆಂಡ್ಸು ಅಂತ ಇದ್ದವರು ಅದಾದಮೇಲೆ ಹೊರಗಡೆ ಬಂದಮೇಲೆ ತೀರಾ ಅಂದರೆ ತೀರಾ ಆತ್ಮೀಯರಾಗಿದ್ದಾರೆ. ಕಷ್ಟ ಸುಖಕ್ಕೆ ಒಬ್ರಿಗೊಬ್ರು ಆಗ್ತಾ ಇದ್ದಾರೆ. ಎಲ್ಲೇ ಹೋದ್ರು ಎಲ್ಲೇ ಬಂದರು ಕೈ ಹಿಡಿದು ಒಟ್ಟಿಗೆ ಓಡಾಡ್ತಾ ಇದ್ದಾರೆ. ಬರ್ತ್ಡೇ ಸೆಲೆಬ್ರೇಷನಿಂದ ಹಿಡಿದು ರಿಯಾಲಿಟಿ ಶೋಗಳಿಗೆ ಹೋಗೋದ್ರಿಂದ ಹಿಡಿದು ಶಾಪಿಂಗಿಗೆ ಹೋಗೋದ್ರಿಂದ ಹಿಡಿದು ಟ್ರಾವೆಲಿಗೆ ಹೋಗೋದ್ರಿಂದ ಹಿಡಿದು ಪೂಜೆಯನ್ನು ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಇಬ್ಬರು ಒಟ್ಟೊಟ್ಟಿಗೆ ಮಾಡ್ತಾ ಇದ್ದಾರೆ. ಇಬ್ಬರು ಕೂಡ ಚೆನ್ನಾಗಿ ಸುತ್ತಾಡ್ತಾ ಇದ್ದಾರೆ. ರೊಮ್ಯಾಂಟಿಕ್ ಆದಂಥ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ತಕ್ಕ ಹಾಗೇನೆ ಶಿಶಿರ್ ಅವರು ಇತ್ತೀಚೆಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಐಶ್ವರ್ಯ ಅವರನ್ನು ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ರು. ಐಶ್ವರ್ಯ ಅವರು ಶಿಶಿರ್ ಮನೆಗೆ ಹೋಗಿ ಅಲಂಕಾರವನ್ನೆಲ್ಲ ಮಾಡಿ ಪೂಜಾ ಕಾರ್ಯವನ್ನು ಮುಗಿಸಿದ್ರು. ಅಲ್ಲಿ ಅತ್ತೆ ಮಾವ ಅನ್ನೋ ರೀತಿಯಲ್ಲಿ ಶಿಶಿರ್ ಅವರ ತಂದೆ ತಾಯಿ ಜೊತೆಗೆ ಒಟ್ಟಿಗೆ ಇರುವಂಥ ಫೋಟೋಸ್ಗಳನ್ನು ಶೇರ್ ಮಾಡ್ಕೊಂಡಿದ್ರು. ಶಿಶಿರ್ ಕೂಡ ಅದಕ್ಕೆ ಕ್ಯಾಪ್ಷನ್ ಅನ್ನು ಕೊಟ್ಟು, ನಾನು ನನ್ನ ಫ್ಯಾಮಿಲಿ ಇಲ್ಲಿ ಕೇರ್ ಮತ್ತು ಪ್ರೀತಿಗೆ ಮಾತ್ರ ಜಾಗ ಅನ್ನುವಂಥ ಅರ್ಥದಲ್ಲಿ ಕ್ಯಾಪ್ಷನ್ ಅನ್ನು ಹಾಕಿ ಅವರು ಕೂಡ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿದ್ರು. ಅಲ್ಲಿಗೆ ಎಲ್ರಿಗೂ 100% ಗ್ಯಾರಂಟಿ ಆಯಿತು, ಇವರ ನಡುವೆ ಏನೋ ಒಂದು ನಡೀತಾ ಇದೆ ಅಂತ. ಶಿಶಿರ್ ಅವರ ತಂದೆ ಕೂಡ ಐಶ್ವರ್ಯನನ್ನು ತುಂಬ ಇಷ್ಟಪಡ್ತಾರೆ. ಅವರ ಮನೆಯಲ್ಲಿ ಮಗಳು ಇಲ್ಲ, ಇರೋದು ಒಬ್ಬನೇ ಮಗ. ಆದರೆ ಐಶ್ವರ್ಯ ಅವರನ್ನು ಮಗಳು ಥರ ನೋಡ್ಕೊಳ್ತಾ ಇದ್ದಾರೆ. ಐಶ್ವರ್ಯಗೆ ತಂದೆ ತಾಯಿಗೆ ಇಲ್ಲ, ಕರೋನಾ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಹಾಗಾಗಿ ಐಶ್ವರ್ಯ ಕೂಡ ಶಿಶಿರ್ ಅವರ ತಂದೆ ತಾಯಿಯನ್ನು ತನ್ನ ತಂದೆ ತಾಯಿಯಂತೆ ಪ್ರೀತಿ ಕಾಳಜಿಯಿಂದ ನೋಡ್ಕೊಳ್ತಾ ಇದ್ದಾರೆ. ಸೊ ಈ ಮುಖಾಂತರವಾಗಿ ಇಡೀ ಫ್ಯಾಮಿಲಿ ಒಟ್ಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಲ್ಲದೆ ಐಶ್ವರ್ಯ ಬರ್ಡೇಯನ್ನು ಶಿಶಿರ್ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಭಾವುಕರಾಗಿ ಇಬ್ರು ಕಣ್ಣೀರು ಹಾಕಿದ್ರು. ಎರಡು ನೊಂದ ಜೀವಗಳು ಒಂದಾಗ್ತಾ ಇದೆ ಅಂತಾನೆ ಎಲ್ಲರೂ ಮಾತನಾಡ್ಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಇದೀಗ ಥೈಲ್ಯಾಂಡಿಗೆ ಇಬ್ರು ಹೋಗಿದ್ದಾರೆ. ಐಶ್ವರ್ಯ ಮತ್ತು ಶಿಶಿರ್ ಇಬ್ರು ಥೈಲ್ಯಾಂಡಿಗೆ ಹೋಗಿರುವಂಥ ವಿಡಿಯೋಸ್ ಮತ್ತು ಫೋಟೋಗಳನ್ನು ಶೇರ್ ಮಾಡ್ತಾನೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ತಾವು ಆತ್ಮೀಯರಾಗಿರುವಂಥ ಈ ಫೋಟೋ ರೀಲ್ಸನ್ನು ಹಾಕೋದ್ರ ಮುಖಾಂತರವಾಗಿ ಯಾವುದಕ್ಕೂ ಕೇರ್ ಮಾಡದೆ ಇವತ್ತೆಲ್ಲ ನಾವು ಮದುವೆ ಆಗೇ ಆಗ್ತೀವಿ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬ ಜನ ಕಮೆಂಟ್ ಕೂಡ ಹಾಕಿದ್ದಾರೆ, ನಿಮ್ಮ ಜೋಡಿ ಚೆನ್ನಾಗಿದೆ, ಆದರೆ ಆದಷ್ಟು ಬೇಗ ಮದುವೆ ಆಗಿ ಅಂತ. ಇದೆಲ್ಲದರ ನಡುವೆ 2 ದಿನದಿಂದ ಕೋಳಿ ರಮ್ಯಾ ಅವರ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೆಯೇ ಕೋಳಿ ರಮ್ಯಾ ರಿಯಾಲಿಟಿ ಶೋಗೆ ಬಂದಿದ್ದು ಆ ಮುಖಾಂತರವಾಗಿ ಅವರು ಫೇಮಸ್ ಆಗಿದ್ರು. ಭದ್ರಾವತಿಯ ರಮ್ಯಾ ಕೋಳಿ ರಮ್ಯಾ ಅಂತ ಫೇಮಸ್ ಆಗಿದೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಅನ್ನುವಂಥ ಕಾರ್ಯಕ್ರಮದ ಮುಖಾಂತರವಾಗಿ. ಅಲ್ಲಿಂದ ಅವರಿಗೆ ನೇಮು ಫೇಮು ಸಿಕ್ತು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಅದಾದಮೇಲೆ ಸೀರಿಯಲ್ಗಳ ಆಫರ್ಗಳು ಸಿಕ್ತು. ಅದಾದಮೇಲೆ ಶಿಶಿರ್ ಕೂಡ ಸಿಕ್ಕಿದ್ರು. ಯಾವಾಗ ಶಿಶಿರ್ ಸಿಕ್ಕಿದ್ರು ಆಗ ಪ್ರೀತಿ ಮೂಡ್ತು. ಇಬ್ರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಸ್ನೇಹಿತರಾದರು. ಅದಾದಮೇಲೆ ಮದುವೆ ಯಾಕಾಗಬಾರ್ದು ಅಂತ ನಿರ್ಧರಿಸಿ ಮದುವೆನೂ ಆದರು. ಆದರೆ ಅದೇನಾಯಿತು ಏನೋ ಗೊತ್ತಿಲ್ಲ, 1 ವರ್ಷನೂ ಜೊತೆಗೆ ಬಾಳ್ದೇನೆ ಡಿವೋರ್ಸನ್ನು ಪಡ್ಕೊಂಡು ದೂರ ಆದರು. ಇವತ್ತಿನವರೆಗೂ ಶಿಶಿರ್ ಆಗಲಿ ರಮ್ಯಾ ಆಗಲಿ ಎಲ್ಲೂ ಹೇಳ್ಕೊಂಡಿಲ್ಲ ನಾವು ಮದುವೆ ಆಗಿದ್ದೀವಿ, ಅವ್ರ ಮದುವೆ ಆಗಿಲ್ಲ, ಡಿವೋರ್ಸ್ ಆಯಿತು ಅಥವಾ ಡಿವೋರ್ಸ್ ಆಗಿಲ್ಲ ಅಂತ. ಈಗ
ಶಿಶಿರ್ ಯಾವಾಗ ಐಶ್ವರ್ಯ ಜೊತೆ ತಿರುಗೋಕೆ ಶುರು ಮಾಡಿದ್ರು, ರಮ್ಯಾ ಕೂಡ ಮುನ್ನೆಲೆಗೆ ಬರೋಕೆ ಶುರುವಾದ್ರು. ರಮ್ಯಾ ಡ್ಯಾನ್ಸರ್ ವರದರಾಜ್ರನ್ನ ಮದುವೆ ಆಗಿದ್ದಾರೋ ಅಥವಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ದಾರೋ ಗೊತ್ತಿಲ್ಲ. ಅವ್ರ ಜೊತೆಗೆ ಚೆನ್ನಾಗೇ ಇದ್ರು. ಈಗ ಇತ್ತೀಚೆಗೆ ಜೀ ಪವರಲ್ಲಿ ಒಂದು ರಿಯಾಲಿಟಿ ಶೋ ಬರ್ತಾ ಇದೆ. ಅದು ಅಕುಲ್ ಬಾಲಾಜಿ ಅವರು ನಡೆಸ್ಕೊಡ್ತಾ ಇದ್ದಾರೆ. ಅದು ಕೂಡ ಅದೇ ರೀತಿಯಾಗಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್ ಅನ್ನೋ ರೀತಿಯಲ್ಲಿಗೆ. ಅಲ್ಲಿ ಆ್ಯಶ್ ಅನ್ನುವಂಥ ಹುಡುಗಿಗೆ ಬಹಳ ಹಿಂಸೆ ಮಾಡಲಾಗಿದೆ ಅಂತ ಆಕೆ ಹೊರಗಡೆ ಬಂದು ಹೇಳ್ಕೊಳ್ತಾರೆ. ನಂಗೆ ತುಂಬ ಹಿಂಸೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ. ಆ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಅವಹೇಳನ ಮಾಡ್ತಾರೆ. ಅಕುಲ್ ಬಾಲಾಜಿ ಬಗ್ಗೆ ಒಂದಷ್ಟು ಅವಹೇಳನ ಮಾಡ್ತಾರೆ. ಇದನ್ನೆಲ್ಲ ನೋಡಿದಂಥ ರಮ್ಯಾ ರೊಚ್ಚಿಗೆದ್ದು ರಿಯಾಲಿಟಿ ಶೋಗಳ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಬೇಡಿ, ನಿಮಗೂ ನೇಮು ಫೇಮು ಬರುತ್ತೆ ಅಂತ ನೀವು ಅಲ್ಲಿಗೆ ಹೋಗ್ತೀರಾ? ಹೋಗೋದಕ್ಕಿಂತ ಮುಂಚೆ ಅಗ್ರಿಮೆಂಟ್ಗಳನ್ನು ಓದ್ಕೊಳ್ಬೇಕು. ಓದ್ಕೊಳ್ದೇನೆ ನೀವು ಸುಮ್ಮನೆ ಆ ರಿಯಾಲಿಟಿ ಶೋಗೆ ಹೋಗಿ, ಅಲ್ಲಿ ಹೋಗಿ ಫಿಸಿಕಲ್ ಟಾಸ್ಕ್ ಮಾಡೋಕ್ಕಾಗದೇ ಇದ್ಮೇಲೆ ಬಾಯಿಗೆ ಬಂದಂಗೆ ಯಾಕೆ ಮಾಡ್ತೀರಾ? ನಿಮಗೆ ಹೋಗೋದಕ್ಕಾಗಲ್ಲ ಅಂದರೆ ಮೊದಲೇನೆ ನೀವು ಅದರಿಂದ ಹಿಂದೆ ಉಳ್ಕೊಂಡ್ರೆ ಬೇರೆಯವರಿಗೆ ಅವಕಾಶನಾದರೂ ಸಿಗುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿ ಫಿಸಿಕಲ್ ಟಾಸ್ಕನ್ನು ಮಾಡೋದಕ್ಕಾಗದೆ ಡ್ರಾಮಾ ಮಾಡ್ಕೊಂಡು ಬಂದು ಚಾನಲ್ ಮೇಲೆ ಬ್ಲೇಮ್ ಮಾಡೋದು, ಆ್ಯಂಕರ್ ಮೇಲೆ ಬ್ಲೇಮ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ರಿಯಾಲಿಟಿ ಶೋಗಳಿಂದ ನಾವು ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದೀವಿ. ಅದರಲ್ಲಿ ನಾನು ಕೂಡ ಒಬ್ಬಳು. ಕೋಳಿ ರಮ್ಯಾ ಅನ್ನುವಂಥ ಹೆಸರು ಬಂದಿದ್ದೆ ನನಗೆ ರಿಯಾಲಿಟಿ ಶೋಗಿಂದ. ಹೀಗಿರ್ಬೇಕಾದ್ರೆ ರಿಯಾಲಿಟಿ ಶೋಗಳ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡೋದಕ್ಕೆ ಹೋಗಬೇಡಿ ಅಂತ ಆ್ಯಶ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕೋಳಿ ರಮ್ಯಾ ಅವರ ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದಕ್ಕೆ ಅನೇಕರು ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ತಾಯಿ, ರಿಯಾಲಿಟಿ ಶೋ ಬಗ್ಗೆ ಮಾತಾಡೋದು ಬಿಡು, ನಿನ್ನ ಲೈಫ್ ಬಗ್ಗೆ ಹೇಳು, ನಿನ್ನ ಮೊದಲನೇ ಗಂಡ ಏನಾದ್ರು ಅಂತ ಹೇಳು. ಅವ್ರು ನೋಡಿದ್ರೆ ಬೇರೆ ಹುಡುಗಿ ಜೊತೆ ತಿರುಗ್ತಾ ಇದ್ದಾರೆ, ನೀನು ನೋಡಿದ್ರೆ ರಿಯಾಲಿಟಿ ಶೋ ಅಂತ ಬಾಯ್ ಬಿಟ್ಕೊಳ್ತಾ ಇದೆಯಾ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಬಟ್ ಇದ್ಯಾವುದಕ್ಕೂ ಕೋಳಿ ರಮ್ಯಾ ತಲೆನೇ ಕೆಡಿಸ್ಕೊಂಡಿಲ್ಲ. ಸೊ ಒಂದು ಕಡೆಯಲ್ಲಿ ಮೊದಲ ಗಂಡ ಮತ್ತು ಅವರ ಹುಡುಗಿ ತಿರುಗ್ತಾ ಇದ್ರೆ, ಆರಾಮಾಗಿ ರೊಮ್ಯಾಂಟಿಕ್ ಆಗಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ರೆ, ಕೋಳಿ ರಮ್ಯಾ ಇಲ್ಲಿ ರಿಯಾಲಿಟಿ ಶೋ ಬಗ್ಗೆ ತಲೆ ಕೆಡಿಸ್ಕೊಂಡು ಕೂತಿರೋದು ಕೆಲವರಿಗೆ ಆಶ್ಚರ್ಯ ಅಂತ ಅನಿಸಿದೆ. ಸೊ ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.